ಸೈಕಲ್ ಸವಾರಿ ಮಾತಿನ ಲಹರಿ. ಪ್ರಸ್ತುತಿ ಜಾಂಪಣ್ಣ ಆಶಿಹಾಳ್. ಗುಂಡಲ್ಪೇಟೆ ಈ ಸರ್ಕಲ್ನಲ್ಲಿ ಒಬ್ಬರು ಹಿರಿಯರು ಕೂತಿದ್ರು. ತಮ್ಮ ಸೈಕಲನ್ನು ಪಕ್ಕಕ್ಕೆ ನಿಲ್ಲಿಸ್ಬಿಟ್ಟು ಹಾಗೆ ಬೆಳಗಿನ ಹೊತ್ತಿನಲ್ಲಿ ಕೂತಿದ್ರು. ಅವ್ರ ಜೊತೆಗೆ ಮಾತಾಡೋಣ. ನಮಸ್ಕಾರ, ತಮ್ಮ ಹೆಸರು? ನಜೀಬ್ ಪಾಷಾ ಅಂತ. ನಾನು ಸುಮಾರು ಒಂದು 15 ವರ್ಷದಿಂದ ಹೊಡಿತಾ ಇದ್ದೀನಿ ಸೈಕಲ್ಲು. 15 ವರ್ಷದಿಂದ ರಿಪೇರಿ ಮಾಡ್ತೀರಾ? ಮಾಡ್ತಾ ಇದ್ದೀನಿ. ನಮ್ಮ ಅಂಗಡಿ ಇದೇನೆ. ಹೌದಾ, ಸರಿ ಸರಿ, ಓಕೆ. ಇನ್ನೂ ಓಪನ್ ಆಗಿಲ್ಲ ಅಂಗಡಿ? 8-8:30 ಆಯ್ತು ಓಪನ್ ಮಾಡೋದು. ಓಕೆ ಓಕೆ. ಈಗ ರಿಪೇರಿ ಅಂತಂದ್ರೆ ಈಗ ಬಳಸೋದು ಮೇನ್ ಅಂದ್ರೆ ನಾವು ಎಲ್ಲ ಹೋಗ್ಲಿಕ್ಕೆ ಬರ್ಲಿಕ್ಕೆ ಬಳಸ್ತೀವಿ ನಾವು ಸಾಮಾನ್ಯವಾಗಿ. ರಿಪೇರಿ ಅಂತಂದ್ರೆ ಅದ್ರ ಬಗ್ಗೆ ಗೊತ್ತಿರಬೇಕು. ಹಾಗಾಗಿ ನಾವು ರಿಪೇರಿ ಅಂಗಡಿಗೆ ಹೋಗುವಾಗ ಬರುವಾಗನೂ ಕೂಡ ನಮ್ಮ ಸೈಕಲ್ಗಳನ್ನೇ ಬಳಸ್ತೀವಿ ನಾವು ಸಹಜವಾಗಿ. ಯಾಕೆ ಗಾಡಿ ಬಳಸಬಹುದಿತ್ತಲ್ಲ? ನಿಮ್ಮ ಮನೆ ಎಷ್ಟು ದೂರ? ಮನೆಗೆ ಗಾಳಿ ಬಳಸಬಹುದಾಗಿತ್ತು. ಗಾಡಿ ಮನೆಗೆ ಬರಲ್ಲ. ಸರಿ ಸರಿ, ಬರಲ್ಲ. ಸೈಕಲ್ ಮಾತ್ರನೇ ನಾವು ಹೊಡೆಯೋದು. ಓಕೆ ಓಕೆ. 15 ವರ್ಷದಿಂದ ಬಳಸ್ತಾ ಇದ್ದೀನಿ ಅಂತಂದ್ರಿ. ಅದ್ರ ಮೊದಲು ಏನ್ ಮಾಡ್ತಿದ್ರಿ? ಮೊದಲು ನಾವು ಅದೇ ಸೈಕಲ್ ರಿಪೇರಿ ಇತ್ತು. ಅಂದ್ರೆ ಈಗ ಸತತವಾಗಿ ದಿನಾಲೂ ಸೈಕಲ್ ಅನ್ನ ಬಳಸ್ತಾ ಇದ್ದೀರಿ? ಸೈಕಲ್ ಬಿಟ್ಟು ಯಾವ್ದು ಅಂದ್ರೆ ಮೊದಲು ಕೂಡ ಇತ್ತು, ಆದ್ರೆ ಇತ್ತೀಚೆಗೆ ರೆಗ್ಯುಲರ್ ಆಗಿ ಕಂಟಿನ್ಯೂಸ್ ಆಗಿ ಬಳಸ್ತಾ ಇದ್ದಕ್ಕೆ ನೀವು 15 ವರ್ಷ ಅಂತ ಹೇಳಿದ್ರಿ. 15 ವರ್ಷ ನಡ್ಕೊಂಡು ಓಡಾಡ್ತಿದ್ದು ಆವಾಗ. ಹಂಗೆ ಹಂಗೆ ಹಂಗೆ. ಈ ರಿಪೇರಿ ಅನ್ನೋದು ಹೆಂಗ್ ಗೊತ್ತಾಯ್ತು ನಿಮ್ಗೆ? ಮಾಡ್ಬೇಕು ಅಂತ ಅನ್ನೋದು ಹೆಂಗ್ ಕಲ್ತ್ರಿ ನೀವು? ನಾವು ಸಣ್ಣ ವಯಸ್ಸಿಂದ ನಾವು ಕಲ್ತು. ನಾವು ನಮ್ಮ ದೊಡ್ಡಪ್ಪ ಇಲ್ಲೇ ಇದ್ದ, ಅವ್ರ ತಪ್ಪನೂ ಕೆಲಸ ಕಲ್ತಿದ್ದು. ಹೌದಾ? ಅವ್ರದ್ದು ಅಂಗಡಿ ಇತ್ತಾ? ಅವ್ರದ್ದು ಅಂಗಡಿ ಇತ್ತು. ಸೊ ಈಗ ನೀವು ಸ್ವಂತ ಅಂಗಡಿ ತೆಗೆದಿದ್ದೀರೋ ಅಥವಾ ಮತ್ತೆ ಹೆಂಗೆ? ನಾವು ಸ್ವಂತನೇ ಮಾಡ್ತಾ ಇರೋದು ಇಲ್ಲೇ. ನಮ್ಮ ಪೆಟ್ಟಿಗೆ ಮಡಿಕೊಂಡು ನಗರಸಭೆ ಲೋನ್ ಇದೆ ನಮ್ಗೆ. ಲೋನಲ್ಲಿ ನಾವು ಮಡಿಕೊಂಡು. ಅಂದ್ರೆ ಸೈಕಲ್ ಅಂಗಡಿ ಇಟ್ಕೊಳ್ಳಕ್ಕೆ ಲೋನ್ ಕೊಟ್ರಾ? ಲೋನ್ ಕೊಟ್ಟರು. 10,000 ರೂಪಾಯಿ ಲೋನ್ ತಗೊಂಡಿದ್ದೀನಿ ಅದರಲ್ಲಿ. ಇತ್ತೀಚೆಗೆ ತಗೊಂಡ್ರ ಲೋನು? ಅಂದ್ರೆ ಅಲ್ಲ, ಈ ಬೀದಿ ಬದಿ ವ್ಯಾಪಾರಿಗಳಿಗೆ ಕೊಟ್ಟಂತ ಲೋನಾ? ಅದೇ ಲೋನ್. ಸರಿ, ಬೀದಿ ವ್ಯಾಪಾರಿಗೆ ಲೋನ್ ಅವ್ರಿಗೆ ಕೊಟ್ರು. ಸರಿ 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 ಸರಿ. ಈಗ ನೀವು ಏನು ಓದಿದ್ದೀರಾ? ಸರ್ 3ನೇ ಕ್ಲಾಸ್ ಓದಿದ್ದೀನಿ ಅಷ್ಟೇ. ನೋಡಿ, ಕ್ಲಾಸ್ ಓದಿದ್ದೀನಿ. ನಿಮ್ಮ ಊರು ಯಾವುದು? ಮೂಲತಃ ಚಾಮರಾಜನಗರ ಅಥವಾ ಬೇರೆ ಪಕ್ಕ? ಚಾಮರಾಜನಗರ. ಇದೇ ಊರು ಚಾಮರಾಜನಗರನೇ. ಇದೇ ಇಲ್ಲೇ ಹುಟ್ಟಿ ನಾವು ಇಲ್ಲೇ ಬೆಳೆದಿರೋದು. ಚಾಮರಾಜನಗರ ಹೆಂಗ್ ಬೆಳೆದಿದೆ ಆ ದಿನಕ್ಕೂ ಈ ದಿನಕ್ಕೂ ಹೋಲಿಕೆ ಮಾಡಿದ್ರೆ? ಚಾಮರಾಜನಗರ ನಾವು ನಮ್ಮ ಚಾಮರಾಜನಗರದಲ್ಲಿ ನಾವು ಈಗೊಂದು ಆಗೊಂದು ಬಹಳ ವ್ಯತ್ಯಾಸ ಇದೆ ಸರ್. ಆಗ ಧರ್ಮದ ಕಾಲ ಇತ್ತು. ಧರ್ಮ ಇತ್ತು. ಧರ್ಮ ಇತ್ತು, ಕರೆಕ್ಟ್. ಪ್ರತಿಯೊಂದು ಸ್ಥಳಗಳು ಧರ್ಮಸ್ಥಳ ಅಂತ ಅನ್ಬೇಕು ನಾವು ಮೊದ್ಲಿಂದ. ಧರ್ಮ ಇತ್ತು. ಈಗಂತೂ ಏನು ಹೇಳಕ್ಕೆ ಆಗಲ್ಲ ಸರ್. ಅಂದ್ರೆ ಜನರ ಅಭಿರುಚಿಗಳು, ಮನಸ್ಸುಗಳು, ಜನರ ಸ್ವಭಾವಗಳು ಎಲ್ಲ ಬದಲಾವಣೆ ಆಗ್ಬಿಟ್ಟಾವೆ ಅಂತ. ಬದಲಾವಣೆ ಎಲ್ಲಾ ಬದಲಾವಣೆ. ಏನು ಜನ ಯಾಕೆ ಬದಲಾವಣೆ ಆಗಿರ್ತಾರೆ ಅಂತೀರಿ? ಯಾವ ಆಸೆ ಹಿಂದೆ ಬೆನ್ನತ್ತಿರ್ತಾರೆ, ಸಂಬಂಧಗಳನ್ನ ಕಟ್ ಮಾಡ್ಕೊಂಡಿರ್ತಾರೆ, ಆಮೇಲೆ ಏನೋ ಒಂಥರ ಗಳಿಸ್ಬೇಕು ಅಂತ ಅನ್ನೋ ಮನೋಭಾವ. ಇದು ಹೆಂಗೆ ಸರ್? ನಿಮಗೆ ಕಾಣುವಂಗೆ ನೀವು ಹಿರಿಯರಿದ್ದೀರಿ ನೀವು. ಇಲ್ಲ, ಇದು ಹೆಂಗಂತಂದ್ರೆ ಬೇರೆ ಕಡೆಯಿಂದ ನೋಡ್ಕೊಂಡವರು ಕಲ್ತು ಈ ತರ ಮಾಡ್ತಾ ಇದ್ದಾರೆ. ಸಂಬಂಧನೇ ಏನಂತ ಅವ್ರಿಗೆ ಅರ್ಥ ಆಗಲ್ಲ. ಏನೇಳಿ ಸಂಬಂಧ ಏನು, ಎತ್ಲ ಚಿಕ್ಕಪ್ಪ ಏನು, ದೊಡ್ಡಪ್ಪ ಏನು, ಅವ್ರ ತಂದೆ ತಾಯಿ ಏನು, ಅವ್ರಿಗೆ ಒಂಚೂರು ಗೊತ್ತಾಗದೇ ಇಲ್ಲ. ಅವ್ರಿಗೆ ಗೊತ್ತಾಗದೇ ಇಲ್ಲ. ಅದ್ರಂತಂದ್ರೆ ಏನಂತಂದ್ರೆ ಈಗ ನೋಡಿ, ಎಲ್ಲ ಆಗದೆಲ್ಲ ನಡೀತಾ ಇದೆ. ಈಗ ನಾವು ಕಣ್ಣಾರೆ ನಾವು ನೋಡ್ತಾ ಇದೀವಿ. ಆ ಭಗವಂತ ಎಂತೆಂಥ ಶಿಕ್ಷೆ ಕೊಡ್ತಾ ಇದ್ದೇನೆ. ಆ ಭಗವಂತ ಏನೇಳಿ ನಾವು ನಾವು ಬೆಳೆಸಿರೋ ಅವ್ನು ಕಳ್ಸಿರೋದು ಏನೇಳಿ ಅವನಿಗೆ ಅಧೀನನಾಗಿರ್ಬೇಕು. ನಾವು ಅವನು ಹೇಳಿದಂಗೆ ಕೇಳಬೇಕು. ಅವನ ಪ್ರೀತಿ ನಮ್ಮ ಮೇಲೆ ಇರಬೇಕು. ಅವನ ಮೇಲೆ ನಾವು ಭಕ್ತಿ ತೋರಿಸ್ಬೇಕು. ಆಮೇಲೆ ಅನ್ಯಾಯ ಮಾಡಬಾರ್ದು. ಅನ್ಯಾಯ ಆಗ್ತಿಕ್ಕೆ ಸರ್, ಅದು ಅನ್ಯಾಯ ಮಾಡಬಾರ್ದು. ಆದ್ರೆ ಇವಾಗ ಏನಾಗಿದೆ ಅಂದ್ರೆ ಅನ್ಯಾಯ ಮಾಡೋದೇ ಜೀವನ ಅನ್ಕೊಂಡ್ಬಿಟ್ಟಾರೆ. ಅನ್ಯಾಯನೇ ನಮ್ಗೆ ಜೀವನ. ಇಲ್ಲೇ ನಮ್ಗೆ ಇನ್ನೊಬ್ಬರಿಗೆ ಸುಳ್ಳು ಹೇಳ್ಬೇಕು, ಇನ್ನೊಬ್ಬರಿಗೆ ಮೋಸ ಮಾಡಬೇಕು, ಅದರಿಂದ ನಮ್ಗೆ ಬರುತ್ತೆ ಅನ್ಕೊಂಡ್ಬಿಟ್ಟಾರೆ. ಅಂದ್ಬಿಟ್ಟು ಎಲ್ಲ ಇದ್ ಮಾಡ್ಕೊಂಡು ಕೂತಿದ್ದಾರೆ. ಯಾವಾಗ ಏನಾಗತ್ತೋ ಭಗವಂತ ಇಚ್ಛೆ ಅದು. ನಾವ್ ಏನು ಹೇಳಕ್ಕಾಗಲ್ಲ ಸರ್. ಅಲ್ವಾ? ಏನು ಹೇಳಕ್ಕಾಗಲ್ಲ. ಇಲ್ಲಿಂದ ನೀವು ಅಲ್ಲಿ ಹೋಗ್ತಿರಲ್ಲ, ಬೇರೆ ಕಡೆ ಎಲ್ಲೆಲ್ಲಿ ಹೋಗಿ ಬಂದಿದ್ದೀರಾ ನೀವು? ಬೇರೆ ಊರಿಗೆ? ಈಗ ಮೈಸೂರು ಹತ್ರ ತುಂಬಾ. ಮೈಸೂರು ಮಾಮೂಲಿ ಮೈಸೂರಿಗೆ ಹೋಗ್ತಾ ಇರ್ತೀರಿ ಬೇರೆ ಕೆಲಸಕ್ಕೆ. ಎದಕ್ಕೆ ಹೋಗ್ತೀರಾ ಮೈಸೂರಿಗೆ? ಮೈಸೂರು ಏನಾರ ಸಾಮಾನು ಗಿಮನ್ ತರಕಿರಕ್ಕ, ಏನಾರ ಸೈಕಲ್ ಬೇಕಂದ್ರೆ ಸೆಕೆಂಡು ಸಿಕ್ಕುತ್ತೆ ಅಲ್ಲಿ ಮೈಸೂರಲ್ಲಿ ಅಂಗಡಿಲಿ
ಅಷ್ಟೊಂದು ಏನು ವ್ಯಾಪಾರ ಆಗಿರೋ ಮೊದಲು ಈಗ ಸೈಕಲ್ ಅಂಗಡಿ ಅಂತಂದ್ರೆ ಈ ಬಾಡಿಗೆಗೆ ಸೈಕಲ್ ಕೊಡ್ತಿದ್ರು ಮೊದಲು, ಈಗ ಇದೆಯಾ ಹಂಗೆ? ಸರ್ ಇಲ್ಲ ಸರ್, ಬಾಡಿಗೆ ಸೈಕಲ್ ಒಂದು ಕನ್ಸೆಪ್ಟೇ ಇಲ್ಲ ಈಗ. ಒಂದು ಇಲ್ಲ, ತಗೊಂಡ್ ಹೋದ್ರೆ ತಗೊಂಬಂದು ಕೊಡೋದೇ ಇಲ್ಲ ಸರ್ ಅವರು, ಕೊಡೋದೇ ಈಗ ಅವಾಗೆಲ್ಲ ಕೊಡ್ತಿದ್ರು, ಎದ್ದು ಬಿದ್ದು ಹೆಂಗೋ ಮಾಡಿ ವಾಪಸ್ ತಂದು ಕೊಡೋರು. ಒಂದ್ ತಾಸು ಆದ್ರೆ ತಾಸು ಮುಗಿತಿದ್ದಂಗೆ ಬೇಗ ಬಂದು ಸೈಕಲ್ ಇಳಿಸ್ಬಿಟ್ಟು ಹೋಗೋರು ಅವಾಗ. ನಿಜ ಅದು, ಆವಾಗ ತಗೊಂಬಂದು ಕೊಟ್ಬಿಡ್ತಿದ್ರು. ಈಗ ಸಿಕ್ಕಿದ ಶಿವ, ಆಮೇಲೆ ಮಿಂದಲ್ ಜರ ನೋಡ್ಕೊಳ್ಳೋ, ಆಮೇಲೆ ಅವನಿಗೆ ಫೋನ್ ಮಾಡಿ ನೀವು ಬೆನ್ನತ್ತಿ ಇಸ್ಕೊಂಬರ್ಬೇಕು, ಕೊಟ್ಟವನು ಇಸ್ಕೊಂಡು ಹೋಗಿರ್ತಾನೆ, ವಾಪಸ್ ಇಸ್ಕೋಬೇಕಂದ್ರೆ ಅವ್ನಿಗೆ ಕೈ ಕಾಲು ಬೀಳ್ಬೇಕು, ಕೊಡಪ್ಪ ಮರೆಯ ನಮ್ಗೆ ಬೇಕಾಗ್ತದೆ, ನಾವು ಅಂಗಡಿಯಲ್ಲಿ ಹಂಗೆ ಯಾರ್ದೋ ಇಸ್ಕೊಂಬಂದಿದೆ ಅಂತ ಮಾಡಬೇಕು. ಬಹಳ ಕಷ್ಟ ಇದೆ ಸರ್, ಈಗ ಬಹಳ ಕಷ್ಟ ಇದೆ. ಈಗ ಬೇರೆ ಕಡೆಯಿಂದ ಬರೋ ಜನ ಇರ್ತಾರ ಇಲ್ಲಿ. ಈಗ ಚಾಮರಾಜನಗರ ಅಂದ್ರೆ ಪ್ರವಾಸಿ ಸ್ಥಳ, ಇಲ್ಲಿ ಸುಮಾರು ಓಡಾಟ ಇರ್ತದೆ, ಬೇರೆ ಬೇರೆ ಜಿಲ್ಲೆನವರು ನೋಡ್ಲಿಕ್ಕೆ ಬರೋರು ಪ್ರವಾಸಿಗರು. ಅದನ್ನ ನೀವು ಗಮನಿಸ್ತೀರಾ? ಯಾರು ಬರ್ತಾರೆ ಇಲ್ಲಿ? ಸರ್ ನಾವು ಕೆಲಸ ಆಯ್ತು, ನಮ್ಮ ಮನೆ ನೀವು ಆಯ್ತಾ, ಹಂಗೆ ಯಾವ ಕಡೆನೂ ನಾವು ಹೋಗಲ್ಲ ಸರ್, ನಮ್ಗೆ ಬೇಕಾಗಿಲ್ಲ, ನಾವು ಹೋಗೋದೂ ಇಲ್ಲ. ಅಭಿವೃದ್ಧಿ ಆಗಿದೆ ಅನ್ಸುತ್ತಾ? ರಸ್ತೆಗಳು ಚೆನ್ನಾಗಿದಾವ, ಬೇರೆ ಬೇರೆ ಡ್ರೈನೇಜ್ ವ್ಯವಸ್ಥೆಗಳು? ಸರ್ ಏನು ಚೇಂಜ್ ಆಗಿಲ್ಲ ಅಂತ ಮಾಮೂಲಿ ಏನಿಲ್ಲ. ನೀವು ಅಂದ್ರೆ ದಿನನಿತ್ಯ ನೋಡ್ತಿರಲ್ಲ, ಏನಾರು ಬದಲಾವಣೆ ಆಗಿರ್ತದೆ. ಈಗ ಅಂದ್ರೆ ಕಟ್ಟಡಗಳು ಆಗಿರ್ತವೆ, ಆದ್ರೆ ಮನುಷ್ಯರ ಬದಲಾವಣೆ ಆಗಿಲ್ಲ. ಅದೇ ಹೇಳ್ತಾ ಇಲ್ವಾ, ಮಾಮೂಲಿ ಹೆಂಗಿದೆ ಅದೇ ತರ ಇದೆ. ನಮ್ಗಿಂತ ಹಿರಿಕರವ್ರು ಇದ್ರು ಆವಾಗ ಚೆನ್ನಾಗಿತ್ತು, ಈಗಂತೂ ಹೇಳಕ್ಕೆ ಆಗಲ್ಲ ಅಲ್ವಾ, ಹೇಳಕ್ಕೆ ಆಗಲ್ಲ. ಆ ತರ ಕತೆ ಆಗ್ತಿದೆ. ಈಗ ನೋಡಿ, ನೀವು 3ನೇ ಕ್ಲಾಸ್ ಅಷ್ಟೇ ಓದಿದ್ದು, ಈಗ ಎಷ್ಟು ವಯಸ್ಸು ನಿಮ್ಗೆ? ಸರ್ ನನಗೆ ಒಂದು 65 ಆಗಿದೆ. ಲೆಕ್ಕ ಇಟ್ಕೊಂಡಿಲ್ಲ. ಮಕ್ಕಳು ಎಲ್ಲ ಚೆನ್ನಾಗಿದ್ದಾರೆ, ಎಲ್ಲ ಓದ್ತಾ ಇದಾರೆ? ಓದಿಸಿದೀರಾ? ಒಬ್ಬ SLC ಓದಿದ್ದಾನೆ, ಇನ್ನೊಬ್ಬ MSc ಓದಿದ್ದಾನೆ. ಮತ್ತೆ ನಮ್ಮ ಪಾಲಿಟೆಕ್ನಿಕ್ ಕಾಲೇಜ್ ಇದೆಲ್ಲ, ಅಲ್ಲಿ ಗ್ಯಾರೇಜ್ ಇಟ್ಕೊಂಡಿದೆ, ಕಾರ್ ಫೋರ್ಮೆನ್ನು. ಬೇರೆ ಯಾವ ಗ್ಯಾರೇಜು? ಬೇರೆ ಅಂತಂದ್ರೆ ರಿಪೇರಿ ಆಗತ್ತಲ್ಲಿ, ಅಲ್ಲಿ ಕಾರ್ ಫೋರ್ಮೆನ್ನು. ಇನ್ನೊಬ್ಬ ವೆಲ್ಡಿಂಗ್ ಕೆಲಸ ಮಾಡ್ತಾನೆ. ಸರಿ. ಅಂದ್ರೆ ಅವರು ಜೀವನ ದಾರಿ ಏನದೇ ಹುಡ್ಕೊಂಡ್ಬಿಟ್ಟಿದ್ದಾರೆ. ನಿಮ್ಮನ್ನ ನೋಡಿ ಅಪ್ಪ ಇಷ್ಟೆಲ್ಲ ಕಷ್ಟಪಟ್ಟು ದುಡಿತಾರೆ, ನಾವು ಕೂಡ ಏನಾದ್ರು ನಮ್ಮ ದಾರಿ ನೋಡ್ಕೋಬೇಕು ಅಂತ ಅವರಿಗೂ ಒಂದು ದಾರಿ ಇದೆ. ಸರ್ ನಾನು ಮದ್ವೆ ಮಾಡಿದ್ದೀನಿ, ಮದುವೆ ಆಗಿದೆ, ಮಕ್ಕಳ ಮದ್ವೆ ಮಾಡಿದ್ದೀನಿ, ಇನ್ನೊಬ್ಬರಿಗೆ ನೋಡ್ತಾ ಇದ್ದೀನಿ. ಹೆಣ್ಣು ನಮ್ಗೆ ಯಾವುದು ಅಡ್ಜಸ್ಟ್ಮೆಂಟ್ ಐತೆ ಆಗಲ್ಲ. ಅದು ನಮ್ಗೆ ಅಡ್ಜಸ್ಟ್ಮೆಂಟ್ ಆಗೋದು ಮಾಡಬೇಕು. ಯಾಕಂದ್ರೆ ನಾವು ಅದೆಲ್ಲ ನಮ್ಗೆ ಜಗಳ ಪಗಳ ಅದೆಲ್ಲ ನಮ್ಗೆ ಯಾವುದು ಇಷ್ಟ ಅಲ್ಲ ಸರ್. ಯಾವ್ದು ಅದಕ್ಕೆಲ್ಲ ಹೋಗಲ್ಲ ನಾವು. ನಿಜ ಬಿಡಿ. ಅಲ್ಲ, ಇಲ್ಲಿ ಶಾಂತಿ, ಇಲ್ಲಿ ಏನು ಸಮಸ್ಯೆಗಳಿಲ್ಲ, ಯಾವುದೂ ಇಲ್ಲ. ಇಲ್ಲಿ ಯಾವುದೇ ರೀತಿ ಸಮಸ್ಯೆ ಎಲ್ಲೂ ಇಲ್ಲ. ನಮ್ಮ ಮನಸ್ಸು ಚೆನ್ನಾಗಿದ್ರೆ ಎಲ್ಲರೂ ಒಳ್ಳೆಯವರೇ ಕಾಣ್ತಾರೆ. ಒಳ್ಳೇದು ಅಲ್ವಾ? ಒಳ್ಳೇದು ಸರ್. ಅದು ತುಂಬಾ ಖುಷಿ ಆಯ್ತು ನಿಮ್ ಜೊತೆಗೆ ಮಾತಾಡಿ. ಮತ್ತೆ ಈಗ ರೇಡಿಯೋ ಅವಾಗ ತುಂಬಾ ಕೇಳ್ತಿದ್ರು ಜನ, ರೇಡಿಯೋ ಎಲ್ಲ ಅಂಗಡಿಯಲ್ಲೆಲ್ಲ ಕೆಲಸ ಮಾಡ್ತಿರ್ಬೇಕಾದ್ರೆ ಹಚ್ಚಿರ್ತಿದ್ರು. ನೀವು ಹೆಂಗ್ ರೇಡಿಯೋ ಕೇಳ್ತೀರಾ? ರೇಡಿಯೋ ಇದ್ರೆ ರೇಡಿಯೋ ಕೇಳ್ತೀನಿ ಸರ್. ಈಗ ಮಾಮೂಲಿ ಎಲ್ಲ ಅಂತಂದ್ರೆ ನ್ಯೂಸ್ಗೆ ಬಂದ್ರೆ ಟಿವಿ ಮಲ್ಲಿ ಇದೆ, 5 ನಿಮಿಷ ನೋಡ್ತೀನಿ. ಮೊಬೈಲ್ ಅಲ್ಲಿ ರೇಡಿಯೋ ಬರ್ತಾ ಇದೆ ಈಗ. ಮೊದಲು ಈಗ ಮೈಸೂರು ಆಕಾಶವಾಣಿ ಎಲ್ಲ ಕಡೆ ಕೇಳಿಸ್ಬೇಕು ಅಂದ್ರೆ ಗೊತ್ತಾಗ್ತಾ ಇರ್ಲಿಲ್ಲ. ಮಾಮೂಲಿ ಕೀಪ್ಯಾಡ್ ಇದೆಲ್ಲ ಅದೇ ಯೂಸ್ ಮಾಡೋದು. ಕೀಪ್ಯಾಡ್ ಬೇರೆ ದೊಡ್ಡ ಇದೆಲ್ಲ ಇಂಟರ್ನೆಟ್ ನಲ್ಲಿ ಕೇಳಕ್ ಆಗಲ್ಲ. ಈಗ ಡೈರೆಕ್ಟ್ ನೇರವಾಗಿ ರೇಡಿಯೋ ಕೇಳಬಹುದಲ್ಲ? ಈಗಲೂ ಕೂಡ ಬರುತ್ತಾ? ಬರ್ತದೆ ಕೇಳಬಹುದು. ಮೈಸೂರು ಆಕಾಶವಾಣಿ ಕೇಳಿ. ಚಾಮರಾಜನಗರದಲ್ಲಿ ಕೂಡ ಅಂದ್ರೆ ನೀವು ಕೆಲಸ ಮಾಡ್ತಿರ್ಬೇಕಾದ್ರೆ ನಿಮಗೆ ಒಂದು ಮನೋರಂಜನೆ, ಮಾಹಿತಿ, ಶಿಕ್ಷಣ ಎಲ್ಲ ಮಾಹಿತಿ ದೊರಕತ್ತೆ. ಸರ್ಕಾರದ ಸೌಲಭ್ಯಗಳ ಬಗ್ಗೆ ಮಾಹಿತಿ ಬರುತ್ತೆ, ಎಲ್ಲ ಗೊತ್ತಾಗತ್ತೆ. ಧನ್ಯವಾದಗಳು, ನಮಸ್ಕಾರ. ಓಕೆ ಸರ್. ಸೈಕಲ್ ಸವಾರಿ ಮಾತಿನ ಲಹರಿ ಕಾರ್ಯಕ್ರಮ ಕೇಳಿದಿರಿ. ಸೈಕಲ್ ಸವಾರಿ ಮಾಡಿ ಪ್ರಸ್ತುತಪಡಿಸಿದವರು ಜಾಂಪಣ್ಣ ಆಶಿಹಾಳ್.